ನೋಡಿ, ಇದು ಶಬರಿ ರಾಮನನ್ನು ಕಾದ ಹಾಗೆ, ಶಬರಿಯು ರಾಮನ ಬರುವಿಕೆಯನ್ನು ಕಾದ ಹಾಗೆ ನೀವೆಲ್ಲರೂ ನಿಖಿಲ್ ಕುಮಾರಸ್ವಾಮಿಯವರ ಆಗಮನವನ್ನು 3 ತಿಂಗಳಿಂದ ಕಾದಿದ್ರಿ. ಇವತ್ತು ಅವರ ದರ್ಶನ ನಿಮಗಾಗಿದೆ. ಹೌದು, ಆಗಲೇಬೇಕು. ಅವರು ಈ ರಾಜ್ಯದ ನಮ್ಮ ಪಕ್ಷದ ಆಶಾಕಿರಣ. ಈ ಪಕ್ಷವನ್ನು ಉಳಿಸಿ ಬೆಳೆಸಿ ಸಂಘಟನೆ ಮಾಡ್ತಕ್ಕಂತಹ ಶಕ್ತಿ ಅವ್ರಿಗಿದೆ. ಇರಲಿ, ಅವ್ರ ಬಗ್ಗೆ ಹೇಳೋಣ. ನಮ್ಮ ಕುಮಾರಸ್ವಾಮಿಯವರು 28ನೇ ಸಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಕುಮಾರಸ್ವಾಮಿಯವರು ಕಳೆದ ಚುನಾವಣೆಯಲ್ಲಿ ಹಾಕಿದ ಅಂತಹ ಕಾರ್ಯಕ್ರಮಗಳು ಇವತ್ತು ಸಹ ಜನ ಮಾತಾಡ್ತಾವ್ರೆ. ಕುಮಾರಸ್ವಾಮಿಯವರು ಕಳೆದ ಶಾಸನಸಭಾ ಚುನಾವಣೆಯಲ್ಲಿ ಪಂಚರತ್ನ ಕಾರ್ಯಕ್ರಮವನ್ನು ಹಾಕಿದ್ರು. ಆ ಪಂಚರತ್ನ ಕಾರ್ಯಕ್ರಮ 1ನೇ ಕಾರ್ಯಕ್ರಮ, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಪಬ್ಲಿಕ್ ಸ್ಕೂಲ್. ಎಲ್ಲ ಮಕ್ಕಳು, ಎಲ್ಲ ವರ್ಗದ ಮಕ್ಕಳು ಒಂದೇ ಕಡೆ ವಿದ್ಯಾಭ್ಯಾಸ ಮಾಡಬೇಕು. ಊಟ ವಸತಿ ಎಲ್ಲ ಅಲ್ಲೇ ಆಗಬೇಕು. ಒಂದು ಕಾರ್ಯಕ್ರಮ. 2ನೇ ಕಾರ್ಯಕ್ರಮ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ 25 ಲಕ್ಷ ರೂಪಾಯಿಗಳವರೆಗೂ. ಕೆಲವು ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಸಾಮಾನ್ಯ ಜನ ಜೀವ ಉಳಿಸ್ಕೊಳ್ಳೋಕೆ ಆಯ್ತಿತ್ತಿಲ್ಲ. ನೀವು ನಮ್ಮ ಸರ್ಕಾರವನ್ನು ರಚನೆ ಮಾಡೋಂಥ ಒಂದು ಅವಕಾಶ ಮಾಡಿಕೊಟ್ರೆ ಪಂಚಾಯತಿಗೊಂದು ಹಾಸ್ಪಿಟ್ಲ್ ಕೊಡ್ತೀವಿ ಅಂದರು. ಬರೀ ಅಷ್ಟೇ ಅಲ್ಲ, ವಯಸ್ಸಾದವರಿಗೆ 3,000ದಿಂದ 5,000 ರೂಪಾಯಿ ವೃದ್ಧಾಪ್ಯ ವೇತನವನ್ನು ಕೊಡ್ತೀನಿ ಎಂದರು. ಯಾರು 60 ವರ್ಷ ದಾಟಿದಂತಹ ಗಂಡಸರು ಮತ್ತು ಹೆಂಗಸರು ಎಲ್ಲರಿಗೂ ಸಹ. 4ನೇದು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಶಿಕ್ಷಕಿಯರು ಅವರಿಗೂ ಸಹ ಒಂದು 15,000 ರೂಪಾಯಿ ವೇತನ ಪ್ರತಿ ತಿಂಗಳಿಗೆ ಬೇಕು. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕುಮಾರಸ್ವಾಮಿಯವರು ಕಳೆದ ಚುನಾವಣೆಯಲ್ಲಿ ರಾಜ್ಯದಂತ ಹೇಳ್ಕೊಂಡ್ಬಂದರು. ಆದರೆ ಜನ ನಮ್ಗೆ ಓಟ್ ಕೊಡಲಿಲ್ಲ. ಜನ ಬೀಗಿದ ಜಾತಕ್ಕೆ ಗೊತ್ತಾ? ತಿಂಗಳಿಗೆ 2,000 ಪುಕ್ಷಟ್ಟೆ ಬಸ್ಸಲ್ಲಿ ಸುತ್ಕೊಂಡ್ಬರೋದು. ಏನಾಯ್ತು ಇವತ್ತು ಏನಾಗಿದೆ ಪರಿಸ್ಥಿತಿ? ಇವತ್ತು ಏನಾಗಿದೆ? 20 ರೂಪಾಯಿ ಕುಡಿತಕ್ಕಂಥ ಬ್ರ್ಯಾಂಡಿಯೋ ವಿಸ್ಕಿನೋ ಯಾವುದೋ 120 ಆಗದೆ. ಇಲ್ಲಿ 2,000 ಕೊಟ್ಟರು, ಅಲ್ಲಿ 120 ಕಿತ್ಕೊಂಡ್ರು. ಅಷ್ಟೇ ಅಲ್ಲ, ಇವತ್ತೊಂದು TC ಹಾಕ್ಸ್ಕೋಬೇಕು. ರೈತ ಅಂದರೆ 2 ಲಕ್ಷ ಬೇಕು. 2 ಲಕ್ಷ ನೋಡಿ, ಸರ್ಕಾರ ಎಲ್ಲಿಗೆ ಬಂತಿವತ್ತು ಅನ್ನೋದನ್ನು ಯೋಚನೆ ಮಾಡಿ ಅನಗತ್ಯವಾದಂತಹ ಕಾರ್ಯಕ್ರಮಗಳನ್ನು ಈ ಸರ್ಕಾರ ಹಾಕಿ ಇವತ್ತು ರೈತರನ್ನು ಬಹಳ ಇಕ್ಕಟ್ಟಿಗೆ ಸಿಕ್ಕಿಸಿದೆ. ಆದ್ದರಿಂದ ಕುಮಾರಸ್ವಾಮಿಯವರು ಈಗ ನೋಡ್ರಿ, 40% ಹೊಗೆ ಸೊಪ್ಪಿಗೆ 40%. ಕುಮಾರಸ್ವಾಮಿಯವರು ವಾಣಿಜ್ಯ ಮಂತ್ರಿ, ಮತ್ತೆ ಆಯ್ತಲ್ರಿ ಒಂದು ನಿಮಿಷ, ವಾಣಿಜ್ಯ ಮಂತ್ರಿಗಳು ಮತ್ತು ಹಣಕಾಸಿನ ಮಂತ್ರಿಗಳ ಹತ್ರ ಮಾತಾಡಿ ಹೊಗೆ ಸೊಪ್ಪಿನ ರೇಟು ಮುಂದಕ್ಕೆ ಹೋಗಿತ್ತು. ಅದೇನು ಮತ್ತೇನು ಬತ್ತೋ ಗ್ರಾಚಾರ ಗೊತ್ತಿಲ್ಲ. ನಿನ್ನೆಯಿಂದ ಮತ್ತೆ ಕಮ್ಮಿ ಆಗಿದೆ, 25-30. ಈಗಾಗಲೇ ಬರಬೇಕಾದ್ರೆ ಅವರು ಕಟ್ಟಂಬಾಡಿಗೆ ಹೋಗಿ ನಮ್ಮ ಇವರು ಯಾರು ನಿಖಿಲ್ ಕುಮಾರಸ್ವಾಮಿಯವರು ಅದೆಲ್ಲವನ್ನು ನೋಡಿ
ದೆಹಲಿಯಲ್ಲಿ ಇರ್ತಕ್ಕಂಥ ಅವರ ತಂದೆ ಉಕ್ಕು ಮತ್ತು ಕೈಗಾರಿಕಾ ಮಂತ್ರಿಗಳಿಗೆ ಮೆಸೇಜ್ ಕೊಟ್ಟು ರೈತರ ಸಂಕಷ್ಟಕ್ಕೆ ನೀವು ಬರಬೇಕು ಅಂತ ಅವರಿಗೆ ಮಂದಟ್ಟು ಮಾಡವ್ರೆ. ಮತ್ತು ಅವರಿಂದ ನಮ್ಮ ಬೆಳೆಗಾರರಿಗೆ ಖಂಡಿತವಾಗಿಯೂ ಅನುಕೂಲ ಆಯ್ತದೆ, ರೇಟ್ ಸಿಗ್ತದೆ. ಅದೇ ರೀತಿ ಕುಮಾರಸ್ವಾಮಿಯವರು ಕೊಬ್ಬರಿ ರೇಟ್ ಇತ್ತಿಲ್ಲ, ಕೊಬ್ಬರಿಗೆ ಸಬ್ಸಿಡಿ ಕೊಡಿಸಿದ್ರು. ಜೋಳಕ್ಕೆ ರೇಟ್ ಇಲ್ಲ, ಅದಕ್ಕೆ ಸಬ್ಸಿಡಿ ಕೊಟ್ಟರು. ಹಾ, ಆದ್ದರಿಂದ ಒಂದು ನಿಮಿಷ ಇರಿ, ಇರ್ರಿ, ಆಯ್ತು, ಒಂದು ನಿಮಿಷ ಪ್ಲೀಸ್ ಸೈಲೆನ್ಸ್. ಆಯ್ತು, ಇರ್ರಿ, ಆಗೋಯ್ತು, ಅವರೇ ಮಾತಾಡ್ತಾರೆ. ಈಗ ನಿಖಿಲ್ ಕುಮಾರಸ್ವಾಮಿಯವರ ಮಾತನ್ನ ನೀವೆಲ್ಲ ಕೇಳಬೇಕಾಗದೆ, ಬಹಳ ಆಸಕ್ತಿಯಿಂದ ಇದ್ದೀರಿ, ಅದು ನನಗೂ ಮಂದಟ್ಟದೆ. ಇಷ್ಟನ್ನು ಹೇಳಿ, ನಿಖಿಲ್ ಕುಮಾರಸ್ವಾಮಿ ಅವರೇ, ಮೊದಲೇ ಹೇಳಿದೆ, ಶಬರಿಯು ರಾಮನನ್ನು ಕಾದ ಹಾಗೆ ನಮ್ಮ ಜನ ನಿಮ್ಮನ್ನು ಕಾದವರು. ಇವತ್ತು ನೀವು 3 ತಿಂಗಳಲ್ಲೇ ಬರಬೇಕಾದರು. ಈಗ ಈ ತಾಲೂಕಿನ ಜನತೆಯ ಬಗ್ಗೆ ಬಹಳಷ್ಟು ಸಮಸ್ಯೆಗಳು ಏನೇ ಇದ್ದರೂ ಸಹ ನಿಮ್ಮಿಂದ ಮುಕ್ತವಾಗಬೇಕು. ಶ್ರೀರಾಮ ದರ್ಶನ ಕೊಟ್ಟನಲ್ಲ, ಹಂಗೆ ನೀವು ಕೊನೆಗೆ ದರ್ಶನ ಕೊಟ್ಟಿದ್ದೀರಿ. ಈ ತಾಲೂಕಿನ ಜನಗಳ ಬೇಡಿಕೆಗೆ ನೀವು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಷ್ಟನ್ನು ನಿಮ್ಮ ನಾಯಕರಾದಂಥ ನಿಖಿಲ್ರವರಿಗೆ ಹೇಳಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಎಲ್ಲ ಪಕ್ಷದ JDS ಅಭಿಮಾನಿಗಳಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.